ಹಲವು ವರ್ಷಗಳ ರೈತರ ಕನಸು ನನಸು ಮಾಡಿದ ಅನಂತಕುಮಾರ್ ಒತ್ತುವರಿಯಾಗಿದ್ದ ಬಂಡಿದಾರಿ ತೆರವು ಕಾರ್ಯಾಚರಣೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬೇನಹಳ್ಳಿ ಗ್ರಾಮದಿಂದ ಗುಂಡಮನತ್ತ ಗ್ರಾಮದ ತನಕ ಮಾವಿನ ತೋಟಗಳಲ್ಲಿ ಬಂಡಿದಾರಿ ನಕಾಶೆಯಲ್ಲಿ ಇದ್ರೂ ಸಹ ಅಕ್ಕಪಕ್ಕದ ಜಮೀನು ಮಾಲೀಕರು ಬಂಡಿದಾರಿಯನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ವರ್ಷಗಳಿಂದ ತೋಟಗಳಿಗೆ ಹೋಗಲು ರೈತರು ಹಾಗೂ ಮಾವಿನ ವ್ಯಾಪಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಓಬೇನಹಳ್ಳಿ ಹಾಗೂ ಹೆಬ್ಬಟ ಗ್ರಾಮದ ಕೆಲ ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಬಂಡಿದಾರಿಯನ್ನು ಒತ್ತುವರಿ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಮನವಿ ಮಾಡಿದ್ದು, ಸರ್ವೆ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ರಸ್ತೆ ಗುರುತಿಸಿದ್ದು, ಹೆಬ್ಬಟ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನಂತರವರು ರೈತರನ್ನ ಒಮ್ಮತಕ್ಕೆ ಪಡೆದು ಯಾರು ತೊಂದರೆ ಮಾಡದಂತೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರೈತ ರಮೇಶ್ ಮಾತನಾಡಿ, ಹಲವು ವರ್ಷಗಳಿಂದ ನಮಗೆ ತೋಟಗಳಿಗೆ ಹೋಗಲು ತುಂಬಾ ಸಮಸ್ಯೆ ಆಗ್ತಿತ್ತು. ಈಗ ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ್ ಮಾತನಾಡಿ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಸರ್ವೆ ಮಾಡಿಸಿ ದಾರಿಯನ್ನು ಮಾಡಲಾಗ್ತಿದೆ. ಎಲ್ಲ ರೈತರು ಸಹ ತೊಂದರೆ ಮಾಡದೆ ಸಹಕಾರ ನೀಡುತ್ತಿದ್ದಾರೆ ಎಂದರು. ಎತ್ತ ಗಡಿವರೆಗೂ ಸುಮಾರು 40 ಗುಂಡಮನತ್ತ ಗಡಿವರೆಗೂ 40 ವರ್ಷದಿಂದ ತೊಂದರೆ ಇತ್ತು. ನಾವು ಇದು ಸುಮಾರು 3 ತಿಂಗಳ ಹಿಂದೆ ಸ್ಕೆಚ್ಗೆಲ್ಲ ಕೊಟ್ಟಿದ್ದೀವಿ. ಈಗ ಸುಮಾರು ಈ ಹೊಲಗಳು ಹೋಗೋರಿಗೆಲ್ಲ ಅನಾನುಕೂಲ ಆಗಿತ್ತು. ಈಗ ಅನುಕೂಲ ಆಗಲಿ ಅಂತೇಳಿ ನಿನ್ನೆ ಸರ್ವೆ ಬಂದು ಎಲ್ಲ ಸರ್ವೆ ಮಾಡ್ತಾರೆ. 25 ಅಡಿ ರೋಡು ಈಗ ಗಡಿವರೆಗೂ ಮಾಡ್ತಾಯಿದ್ದಾರೆ. ಇದರಿಂದ ತುಂಬ ಇಲ್ಲಿರೋ ರೈತರಿಗೆಲ್ಲ ಅನುಕೂಲವಾಗಿದೆ. ರೋಡಿಂದ ಪ್ರತಿಯೊಬ್ಬರಿಗೂ ನಾವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಮ್ಮತ್ತು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಂದೆ ಇತ್ತು. ಎಲ್ಲ ಮಾಡ್ತಾಯಿದ್ವಿ. ಮತ್ತು ಆನಂದ್ ಅವ್ರಿಗೆ ಹೇಳಿದ್ವಿ ಈಗ ಮಾಡ್ತಾಯಿದ್ದಾರೆ. ಈ ರಸ್ತೆ ಗುಂಡಮನತ್ತದಿಂದ ಸ್ಟಾರ್ಟ್ ಆಗಿ ಜಡೇರಿ ತನಕ ಇದು ಬಂಡಿದಾರಿ ಅಂತಿರೋದು. ಸುಮಾರು 22 ಅಡಿ ರಸ್ತೆ ಇತ್ತು. ಒಂದು 100-120 ವರ್ಷದ ಹಿಂದಿನಿಂದನೂ ಇದು ನಕಾಶೆಯಲ್ಲಿ ರಸ್ತೆ ಇತ್ತು. ಆದರೆ ಈ ಕಡೆ ಒಂದು 60-70 ರೈತರಿಗೆ ತುಂಬ ಅನುಕೂಲ ಆಗುತ್ತೆ ರೋಡ್. ಆದರೆ ರಸ್ತೆ ಇಲ್ಲದೆ ಇನ್ನೊಬ್ಬರು ತೋಟದಲ್ಲಿ ಹೋಗೋದು ಇರ್ತಾ ಇತ್ತು. ಓಬೇನಹಳ್ಳಿ ಗ್ರಾಮದವರು ಸುಮಾರು ಒಂದು 2 ತಿಂಗಳಿಂದ ಅವರು ಸರ್ವೆಗೆಲ್ಲ ಹಾಕಿ ಎಲ್ಲ ಪ್ರಯತ್ನ ಪಟ್ಟಿದ್ರು. ಮತ್ತು ಸರ್ವೆ ಬರಬೇಕಾಗಿತ್ತು, ಅದು ಪೆಂಡಿಂಗಾಗಿ ಅಲ್ಲಿ ಪೆಂಡಿಂಗ್ ಇತ್ತು. ಮತ್ತು ನನಗೆ 15 ದಿವಸದಿಂದ ಹೇಳಿದರು, ಈ ರೀತಿ ರಸ್ತೆ ಇದೆಯಪ್ಪ, ನಾವು ಆ ಸ್ಕೆಚ್ಚೆಲ್ಲ ನಿಮ್ಮ ಮುಖಾಂತರ ಮಾಡಿಸ್ಕೊಡು ಅಂತ ಹೇಳಿದ್ರು. ನಾನು ಮೊನ್ನೆ ತಹಸೀಲ್ದಾರ್ ಅವ್ರನ್ನೆಲ್ಲ ಮಾತಾಡಿ ಸರ್ವೆಗೆಲ್ಲ ಹಾಕಿಸಿ ನಿನ್ನೆ ಬಂದು ಸರ್ವೆ ಕಾರ್ಯ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗಿದೆ. ಇದು ಇನ್ನೊಂದು 2-3 ದಿನದಲ್ಲಿ ಪೂರ್ತಿ ಕಂಪ್ಲೀಟ್ ಆಗ್ತದೆ. 3 ಕಿಲೋಮೀಟರ್ ಮೇಲೆ ಬರುತ್ತೆ ಡಿಸ್ಟೆನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸುಮಾರು ರೈತರಿಗೆ ಅನುಕೂಲ ಆಗುತ್ತೆ ಈ ರೋಡ್ ಆಗೋದ್ರಿಂದ.